ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಒಂದು ಹೊಸ ವ್ಲಾಗಿಗೆ ಮತ್ತೆ ವೆಲ್ಕಮ್ ಮಾಡ್ತಾ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ರೆಗ್ಯುಲರ್ ಆಗಿ ವಿಡಿಯೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮಾಡೋದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ವಿಡಿಯೋಸ್ ರೆಡಿ ಇರುತ್ತೆ. ಬಟ್ ಅಪ್ಲೋಡ್ ಆಗೋದ್ರಲ್ಲಿ ಏನೋ ನನಗೆ ಟೆಕ್ನಿಕಲ್ ಇಶ್ಯೂಸ್ ಅನಿಸ್ತಾ ಇದೆ, ಅಥವಾ ನನ್ನ ಒಂದು ವಿಡಿಯೋ ಶೂಟ್ ಮಾಡೋ ಇದ್ರೊಳಗೆ ಏನಾದರೂ ಸೆಟ್ಟಿಂಗಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಿಲ್ಲ. ವಿಡಿಯೋ ಅಪ್ಲೋಡ್ ಆಗಿ 3 days ಆದ್ರೂ ಕೂಡ HD ಪ್ರೊಸೆಸ್ ಆಗ್ತಾ ಇಲ್ಲ. ಸೊ ಲೋ ಕ್ಲಾರಿಟಿ ಬರ್ತಾ ಇದೆ. ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಮೊನ್ನೆ ದೀಪಾವಳಿ ವ್ಲಾಗ್ನ ಹಾಕಿದ್ದೀನಿ, ಇನ್ನೂ ಕೂಡ HD ಪ್ರೊಸೆಸಿಂಗ್ ಅಂತಲೇ ತೋರಿಸ್ತಾ ಇದೆ, HD ಆಗಿಲ್ಲ. ನಾಳೆ ಆಗುತ್ತೆ ಬಹುಶಃ. ಅದೇ ರೀತಿ ದೀಪಾವಳಿ ಕ್ಲೀನಿಂಗ್ ವಿಡಿಯೋ ಕೂಡ ಹಾಗೆ ಆಯಿತು. ಅಮ್ಮನ ಮನೆಗೆ ಹೋಗಿದ್ದೆ ದಸರಾ ಹಾಲಿಡೇಸಲ್ಲಿ, ಅಲ್ಲಿಂದ ಆ ಒಂದು ವಿಡಿಯೋಯಿಂದನೇ ಕೂಡ ಕ್ಲಾರಿಟಿ ಹೋಗ್ತಾ ಇಲ್ಲ. ವಿಡಿಯೋ HD ಪ್ರೊಸೆಸ್ ಆಗೋದಕ್ಕೆ 3-4 days ತೊಗೊತಾ ಇದೆ. ಸೊ ಅದಕ್ಕೆ ನಾನು ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ಕ್ಲಾರಿಟಿ ಇಲ್ಲ ಅಂತಂದರೆ ನಿಮಗೂ ಕೂಡ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ, ವ್ಯೂಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಅದ್ರ ಬಗ್ಗೆನೇ ನೋಡ್ತಾ ಇದ್ದೆ, ಏನು ರೀಸನ್ ಇರ್ಬೋದು, ಯಾಕೆ ಈ ಥರ ಆಗ್ತಾ ಇದೆ, ಬೇರೆ ಏನಾದರೂ ಸೆಟ್ಟಿಂಗ್ಸ್ ಚೇಂಜ್ ಆಗೋಯ್ತಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ಹಾಕಿದ ವಿಡಿಯೋ ಇವತ್ತು ಕ್ಲಾರಿಟಿ ತೊಗೊತಾ ಇಲ್ಲ. ಸೊ ಅದು ನನಗೂ ಕೂಡ ತುಂಬ ಒಂಥರ ಡಿಮೋಟಿವೇಶನ್ ಆದಂಗೆ ಆಗೋಯ್ತು. ಏನಪ್ಪ ಈ ಥರ ಆಗ್ತಾ ಇದೆ ಅಂತ. ನಾನು ನೈಟ್ ಅಪ್ಲೋಡ್ ಮಾಡಿ ಇಡೀ ದಿನ ಕಾಯ್ಕೊಂಡು ಕೂತಿದ್ದೀನಿ HD ಆಗುತ್ತಾ. ಸೊ ಅದಕ್ಕೆ ನನ್ನದು ವಿಡಿಯೋಸ್ ಯಾವುದೂ ಕೂಡ ಇನ್ ಟೈಮಲ್ಲಿ ಬಂದಿಲ್ಲ. ನೀವು ನೋಡಿರ್ಬೋದು, ಒಂದ್ಸರಿ 12 ಗಂಟೆ, ಒಂದ್ಸರಿ 1-2 ವೆಯ್ಟ್ ಮಾಡಿ ಆಗ್ತಾ ಇದೆ. ಬಟ್ ಆದ್ರೂ ಕೂಡ ಕ್ಲಾರಿಟಿಗೆ ತೊಗೊತಾನೆ ಇಲ್ಲ, HD ತೊಗೊತಾನೆ ಇಲ್ಲ. ಆ ಒಂದು ರೀಸನ್ಗೆ ನನಗೆ ವಿಡಿಯೋ ಹಾಕೋದಕ್ಕಾಗಿಲ್ಲ. ನೆಕ್ಸ್ಟ್ ಮಂತ್ ಖಂಡಿತ ಅದಕ್ಕೊಂದು ಸೊಲ್ಯೂಷನ್ ಏನಂತ ನೋಡ್ತಾ ಇದ್ದೀನಿ. ಏನಾದರೂ ನನಗೆ ಪ್ರಾಬ್ಲಮ್ ಎಲ್ಲಿಂದ ಆಗ್ತಾ ಇದೆ ಅಂತ ಗೊತ್ತಾದರೆ ನೆಕ್ಸ್ಟು ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆರ್ಮಿ ಆಫೀಸರ್ ಆ್ಯಕ್ಚುಲಿ ಅವರು. ಅವರ ಮನೆ ಗೃಹ ಪ್ರವೇಶ ಇದೆ, ಇಲ್ಲೇನೇ ನಿಯರ್. ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಐಸ್ ಕ್ಯೂಬು ಅದಕ್ಕೆ ನಮ್ಮ ಮನೇಲಿ ಹೆಂಗೆ ಅಂತ ಅಂದರೆ, ಏನಾದರೂ ಫಂಕ್ಷನ್ ಅಂತಂದರೆ ಅವತ್ತು ಬೆಳಗ್ಗೆ ಹೋಗಿ ಗಿಫ್ಟ್ ತೊಗೊಬರೋ ಅಭ್ಯಾಸ ನಮ್ಮ ಮನೇಲಿ. ಏನು ಹೇಳಿದ್ರು ಅಷ್ಟೇ. ಸೊ ಅದಕ್ಕೆ ಐಸ್ ಕ್ಯೂಬನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕಿದ್ರೆ ಮೇಕಪ್ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗೂ ಇರುತ್ತೆ. ಅವಾಗ ಮನೇಲಿದ್ದಾಗ ಕೂಡ ನಾವು ಹಾಕ್ಬೋದು. ಏನಂತಂದರೆ ಸ್ಕಿನ್ನು ಶ್ರಿಂಕ್ ಆಗುತ್ತೆ ಆ ಕೋಲ್ಡ್ಗೆ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗಿ ಸ್ಕಿನ್ನು ಕೂಡ ಚೆನ್ನಾಗಾಗುತ್ತೆ. ಮನೇಲಿದ್ದಾಗೂ ಕೂಡ ಮಾಡ್ಬೋದು. ನಿಮಗೆ ಡೈರೆಕ್ಟಾಗಿ ಹಿಂಗೆ ಐಸ್ ಕ್ಯೂಬ್ ಹಚ್ಚೋದಕ್ಕಾಗಲ್ಲ ಅಂತಂದರೆ ಒಂದು ಬಟ್ಟೆಯಲ್ಲಿ ಹಾಕಿ ಅದರ ಒಂದು ಕೋಲ್ಡನ್ನು ತೊಗೋಬೋದು. ಸೊ ಈ ಥರ ಅಪ್ಲೈ ಮಾಡಿ ಈಗ ನಾನು ಹೊರಗಡೆ ಹೋಗಿ ಮತ್ತೆ ಬಂದು ಮೇಕಪ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಸರಿ ಐಸ್ ಕ್ಯೂಬನ್ನು ಅಪ್ಲೈ ಮಾಡ್ತೀನಿ. ಇದರಿಂದ ಸ್ಕಿನ್ ಫ್ರೆಶ್ ಆಗಿ ಕಾಣಿಸುತ್ತೆ. ತುಂಬ ಹೊತ್ತು ಅಪ್ಲೈ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಿ, ನೀರೆಲ್ಲ ಒರೆಸೋದಕ್ಕೆ ಹೋಗ್ಬೇಡಿ. ನಾನು ಇದಾದಮೇಲೆ ಇವಾಗ ಒಂದು ಗಿಫ್ಟ್ ತರೋದಿದೆ, ಹೋಗಿ ಬರ್ತೀವಿ. ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸಣ್ಣ ಶಾಪಿಂಗ್ ಅಂತ ಅಂದರೆ ಗಿಫ್ಟ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ. ಹಾಗೆ ಪ್ರೀತಮ್ಗೆ ನಾನು ಇವಾಗ ಪ್ರೀತಮ್ ಒಬ್ಬನೇ ವಿತೌಟ್ ಸಪೋರ್ಟ್ ಕುತ್ಕೊಳ್ಳೋದ್ರಿಂದ ಶವರ್ ಕ್ಯಾಪ್ ಥರ ಬರುತ್ತೆ ಹೆಡ್ ವಾಶ್ ಮಾಡೋದಕ್ಕೆ ಅಂತ. ಅಂದರೆ ಫುಲ್ ಕವರ್ ಆಗೋದಿಲ್ಲ. ನಾನು ನಿಮಗೆ ಫೋಟೋ ಅಟ್ಯಾಚ್ ಮಾಡ್ತೀನಿ. ಅಮೆಝಾನಲ್ಲಿ ಬಂದುಬಿಟ್ಟು 150-200ಗೆಲ್ಲ ಇತ್ತು. ಸರಿ, ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿ ತರೋದಕ್ಕಿಂತ ಹೇಗೆ ಹೊರಗಡೆ ಬಂದಿದ್ವಿ. ಇಲ್ಲೇ ನಿಯರ್ ಫಸ್ಟ್ ಕ್ರೈ ಇದೆ. ನಾವು ಮ್ಯಾಕ್ಸಲ್ಲಿ ಬಟ್ಟೆ ತೊಗೋತೀವಲ್ಲ, ಅಪೋಸಿಟಲ್ಲೇ ಫಸ್ಟ್ ಕ್ರೈ ಇತ್ತು. ಸೊ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ಅಲ್ಲಿ ಏನು ಅಂತ ಅಂದರೆ, ಅವರು ಹೇಳ್ತಾ ಇರೋದು 500-600 ಹೇಳಿದ್ರು. ಅಷ್ಟು ಚೆನ್ನಾಗೂ ಕೂಡ ಇರಲಿಲ್ಲ ಅದು. ಆಮೇಲೆ ತುಂಬ ಕಾಸ್ಟ್ಲಿ ಅನಿಸ್ತು. ಓಕೆ, ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡ್ತೀನಿ. 150 ರೂಪೀಸ್ ಅಷ್ಟೇ. ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದರು, ಅಲ್ಲೇ ತೊಗೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲೊಂದು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಹೇಗೂ ಗೃಹಪ್ರವೇಶಕ್ಕೆ ಹೋಗ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸ ಡ್ರೆಸ್ ತೊಗೊಂಡ್ವಿ. ಆಮೇಲೆ ನಾನು ಅಂದರೆ ಫಸ್ಟ್ ಕ್ರೈಯಲ್ಲೇ ಚೆಕ್ ಮಾಡಿದೆ. ಬಟ್ ಅಲ್ಲೂ ಕೂಡ ಆಫರಲ್ಲಿ ಹೋಗಿ ನಮಗೆ ಇಲ್ಲೂ ಡಿಸ್ಕೌಂಟ್ ಕೊಟ್ಟರು. ಆಫರಲ್ಲಿ ಸೇಮ್ ಪ್ರೈಸ್ ಇತ್ತು, ಒಂದು 20-30 ರೂಪೀಸ್ ಜಾಸ್ತಿ ಇತ್ತು ಅಷ್ಟೇ, ಬಿಟ್ಟರೆ ಸೇಮ್ ಇತ್ತು. ಆಮೇಲೆ ಗಿಫ್ಟ್ ತೊಗೊಳ್ಳೋಣ ಅಂತ ಹಾಗೆ ಮುಂದೆ ಹೋದ್ವಿ. ನಮಗೆ ಏನು ತೊಗೋಬೇಕು ಅಂತಲೇ ಐಡಿಯಾನೇ ಬರಲಿಲ್ಲ. ಆಮೇಲೆ ಬುದ್ಧಂದು ಒಂದು ಸ್ಟ್ಯಾಚ್ಯೂ ಇತ್ತು, ಅದನ್ನು ತೊಗೊಂಡ್ವಿ. ಸಡನ್ನಾಗಿ ಅಂತ ಅಂದಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಏನಾದರೂ ಸೆಲೆಕ್ಟ್ ಮಾಡಬೇಕು ಅಂತ. ತೊಗೊಂಡು ಮನೆಗೆ ಹೋಗಿ ಕ್ವಿಕ್ ಅಂತ ಎಲ್ಲರೂ ಕೂಡ ರೆಡಿ ಆದ್ವಿ. ಸೊ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದಾಯಿತು. ಈ ಸ್ಯಾರಿ ನೀವು ನೋಡಿದ್ರಲ್ಲ, ಇದು ದೀಪಾವಳಿಗೆ ಪ್ರೀತಮ್ದು ಹೇರ್ ಬ್ರಷ್. ತಲೆ ಬಾಚನ ಪ್ರೀತು, ರೀಸೆಂಟ್ ಬಾಯ್ ಎಲ್ಲ ನೀನು ತಲೆ ಬಾಚ್ ಹೋಗಬೇಕು. ಚೆನ್ನಾಗಿದೆಯಾ? ಸೊ ಕೂದಲು ಸ್ವಲ್ಪ ಲೆಂತ್ ಆಗಿರೋದಕ್ಕೆ ಪ್ರೀತಮ್ಗೆ ಮುಂದೆ ಬಂದುಬಿಡುತ್ತೆ, ಒಂಥರ ಚೆನ್ನಾಗಿ ಕಾಣಿಸಲ್ಲ. ಸೊ ಹೇರ್ ವಾಶ್ ಕೂಡ ಮಾಡ್ಬೋದು, ಶಾಂಪು ಹಾಕ್ಬಿಟ್ಟು ಚೆನ್ನಾಗೆ. ಈಗ ಜಸ್ಟ್ ಡ್ಯಾಡಿ ಹೊಸ ಡ್ರೆಸ್ ಕೊಡಿಸಿದ್ರು. ಆ್ಯಕ್ಚುಲಿ ಪ್ರೀತಮ್ಗೆ ರೆಡ್ ಕಲರ್ ಡ್ರೆಸ್ ತೊಗೋಬಾರ್ದು ಅನ್ಕೋತೀನಿ. ಅಮ್ಮ ಹೇಳಿದ್ರು ಆ ಡ್ರೆಸ್ ಹಾಕ್ಬೇಡ, ಅವನಿಗೆ ದೃಷ್ಟಿ ಆಗುತ್ತೆ ಅಂತ. ಅಲ್ಲಿ ಹೋದ ತಕ್ಷಣ ಈ ಡ್ರೆಸ್ಸೇ ಇಷ್ಟ ಆಯಿತು. ಹಾಯ್,
ಪ್ರೀತು ಹಾಯ್. ನನ್ನೇ ನೋಡ್ತಾ ಇದ್ದಾನೆ ಅವಾಗಲಿಂದ. ಮಮ್ಮಿ ಎಲ್ಲೋ ರೆಡಿ ಆಗ್ಬಿಟ್ಟು ಹೊರಟ್ಬಿಟ್ಟಿದಾರಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಲ್ವಾ ಪ್ರೀತು. ಟೈಮ್ ಕೂಡ ಆಗೋಗಿದೆ, ಪ್ರಗತಿ ಬರೋಷ್ಟ್ರಲ್ಲಿ ರಿಟರ್ನ್ ಬರಬೇಕು. ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅಮ್ಮ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಕೂದಲೇ ಇಲ್ಲ ನಿಮಗೆ, ಬ್ರಷ್ ಬೇಕು. ಕೂದಲೇ ಇಲ್ಲ ನಿಂಗೆ. ಸರಿ ಹೋಗೋಣ. ನಮ್ಮ ಮನೆಯಿಂದ ಇಲ್ಲಿಗೆ ತುಂಬ ದೂರ ಏನಿಲ್ಲ, ಸ್ವಲ್ಪ ದೂರನೇ, ನಿಯರ್ ಅಂತಲೇ ಹೇಳ್ಬೋದು. ಪ್ರೀತಮ್ ಜೊತೆ ಹೊರಟ್ವಿ. ಪ್ರಗತಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಹಂಗೋ ವೆಯ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಪೂಜೆ ಇದ್ದಿದ್ದು ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಆದರೆ ನಾವು ಹೋಗಿದ್ದು ಬಂದುಬಿಟ್ಟು ಆಫ್ಟರ್ನೂನ್ ಆಗೋಗಿತ್ತು. ಸೊ ಓಕೆ, ಇನ್ನೂ ಪ್ರಗತಿಗೆ ವೆಯ್ಟ್ ಮಾಡಿ, ಪ್ರಗತಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹಾಗೆ ಹೊರಟ್ವಿ. ಆಮೇಲೆ ನನಗೆ ಸ್ಯಾರಿ ಹಾಕಿದ್ರೆ, ಸೀರೆ ಹಾಕಿದ್ಮೇಲೆ ಹೂವು ಬೇಕೇ ಬೇಕು ಆ ಥರ ನಾನು ಕೇಳಿದೆ. ಸೊ ಹಾಗಾಗಿ ಅಲ್ಲೇ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಮಧ್ಯಾಹ್ನದ ಹೊತ್ತು ಮಲ್ಲಿಗೆ ಹೂವು ತುಂಬ ಮೊಗ್ಗನ್ನೇ ಕಟ್ಟಿಬಿಡ್ತಾರೆ, ಅದು ಸಂಜೆ ಮೇಲೆ ಚೆನ್ನಾಗಾಗುತ್ತೆ. ಹೂವು ಎಲ್ಲ ತೊಗೊಂಡು ಹೊರಟ್ವಿ, ರೀಚ್ ಆದ್ವಿ ಮನೆಗೆ. ಇವರು ಬಂದುಬಿಟ್ಟು ಆರ್ಮಿ ಆಫೀಸರು, ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ಗೆ ಪರಿಚಯ ಪಾಪ ಅಂತ ಅಂದರೆ ಎಷ್ಟು ಅಂತಂದರೆ ನನ್ನ ಹಸ್ಬೆಂಡ್ ಸಿಪಾಯಿ, ಅವರು ಆರ್ಮಿ ಆಫೀಸರ್. ಬಟ್ ಆ ಥರ ಅವ್ರ ಹತ್ರ ಏನೂ ಇಲ್ಲ. ಆಲ್ಮೋಸ್ಟ್ ಎಷ್ಟು ಕ್ಲೋಸಾಗಿ ಮಾತಾಡ್ಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ. ಇವಾಗ ಪ್ರೆಸೆಂಟ್ ಬಂದುಬಿಟ್ಟು ಅವರು ಡೆಲ್ಲಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಇಲ್ಲಿ ಮನೆ ಪೂಜೆ ಅಂತ ಹೇಳ್ಬಿಟ್ಟು ಲೀವ್ ಹಾಕಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಇನ್ನೊಂದು 2 ಇಯರ್ಸಲ್ಲಿ ಅವರು ಕೂಡ ರಿಟೈರ್ಮೆಂಟ್ ಇದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಸೆಟಲ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮನೆ ಕೂಡ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಂಡಿಪೆಂಡೆಂಟ್ ಹೌಸ್ ಅಲ್ವಾ, ಸೊ ಹೇಗೆ ಇದ್ರೂ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಟೈಮ್ ಪಾಸ್ ಮಾಡಿಕೊಂಡು ಪ್ರಗತಿ ಬರೋಷ್ಟ್ರಲ್ಲಿ ರಿಟರ್ನ್ ಬರಬೇಕಂತ ಹೇಳ್ಬಿಟ್ಟು ಬಂದ್ವಿ. ಪ್ರೀತಮ್ನ ನೋಡ್ಬೋದು, ಏನು ಶಾಕಲ್ಲಿ ನೋಡ್ತಾ ಇದ್ದಾನೆ ಎಲ್ಲರನ್ನೂ ಅಂತ. ಬಟ್ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊತಾ ಇದ್ದ. ಮಮ್ಮಿ ವಿಡಿಯೋ ತಟ್ಟಂಗಪ್ಪ. ನೋ ದೀಪಕ್, ಅಲ್ಲೋಡು ಅಲ್ಲೋಡು ಅಲ್ಲಿ. ಅಯ್ಯೋ ಅವನಿಗೆ ಗೋಲ್ಡ್ ಚೈನ್ ಬೇಕು, ತೆಗಿತಾನೆ ನೋಡು. ನಾನು ತುಂಬ ವಿಡಿಯೋ ಮಾಡ್ಕೊಂಡು ಹೋಗಿಲ್ಲ. ಸರ್ ಇವರೇನೆ, ಜಾಸ್ತಿ ಏನೂ ವಿಡಿಯೋ ಮಾಡಿಲ್ಲ ನಾನು ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗ್ದು ಆರಾಮಾಗಿ ಕೂತಿದ್ರು. ಸೊ ಹಾಗಾಗಿ ಜಸ್ಟ್ ಹಂಗೆ ವಿಸಿಟ್ ಮಾಡಿ ಮಾತಾಡ್ಸ್ಕೊಂಡು ಬಂದ್ವಿ. ಪ್ರಗತಿನೂ ಕೂಡ ಅಷ್ಟರೊಳಗೆ ಸ್ಕೂಲಿಂದ ಬಂದರು, ಫ್ರೈಡೇ ಅಲ್ಲ. ಸೊ ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಹೋಗಿದ್ರು. ನೀವೆಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಹೋಗಿದ್ದೀರಾ. ನನಗೇನೂ ಇಲ್ಲ ಅಂತ ಹೇಳ್ಬಿಟ್ಟು ಬರ್ಡೇಗೆ ಬ್ಲಾಸ್ಟ್ ಮಾಡೋ ಅದೇನು ಆ ಒಂದನ್ನು ತೊಗೊಂಡು, ಇಲ್ಲ ಇದು ನನಗೆ ಬೇಕೇ ಬೇಕು, ನಾನು ಪಟಾಕಿ ಹೊಡೆದಿಲ್ಲ ಅಂತ ಅದನ್ನು ಎತ್ಕೊಂಡು ಹೊಡಿ. ಪ್ರವೇಶ ಎಲ್ಲ ಆಗಿತ್ತು. ಮನೆ ಕೂಡ ಚೆನ್ನಾಗಿದೆ, ಅಂದರೆ ಇನ್ನೂ ಫಿನಿಶಿಂಗ್ ಆಗಬೇಕು. ಸೊ ಹಾಗಾಗಿ ನಾನು ವಿಡಿಯೋನು ಮಾಡಲಿಲ್ಲ. ಸ್ಯಾರಿ ಕೂಡ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತು. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಾಂಬಿನೇಷನ್ ಕಲರಲ್ಲಿ ನೋಡ್ಬೋದು ನೀವು. ಕಲರ್ ಕಾಂಬಿನೇಷನ್ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತು ಬೆಳಕಿಗೆ ಹೋದಾಗೆಲ್ಲ. 1100 ಒಳಗಡೆನೆ ಈ ಸ್ಯಾರಿ ಇರೋದು, 1100 ಒಳಗಡೆನೆ. ನಾನು ಮರ್ತುಬಿಟ್ಟೆ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ MRP ಕೂಡ ಹಾಕಿದ್ದೆ, ಯಾಕೆಂದರೆ ವಿಡಿಯೋದಲ್ಲಿ ಹೇಳೋದು ಮರ್ತುಬಿಟ್ಟಿದೆ. ಸೊ ಹಾಗಾಗಿ ಪರವಾಗಿಲ್ಲ ಅನಿಸ್ತು ನನಗೆ. 1000ಅಲ್ಲಿ ಈ ಥರ ಕಲರಲ್ಲಿ ಮತ್ತು ಈ ಡಿಸೈನಲ್ಲಿ ಸ್ಯಾರಿ ಸಿಕ್ಕಿರೋದು ಚೆನ್ನಾಗಿ ಅನ್ನಿಸ್ತು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ. ಬಟ್ ಇದ್ರದ್ದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಗಿಲ್ಲ ನನಗೆ ಸ್ಟಿಚ್ ಮಾಡೋದಕ್ಕೆ. ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ಕೇಳ್ತಾ ಇದ್ರಿ, ಆವಾಗ ಹಾಕ್ತೀರಾ ಅಕ್ಕ ಅಂತ ಹೇಳ್ಬಿಟ್ಟು. ಅದು ಕೂಡ ಮಾಡಬೇಕು. ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಯಾವಾಗ ಹಾಕ್ತೀರಾ ಅಕ್ಕ ಅಂತ ಕೇಳ್ತಾ ಇದ್ರಿ, ಅದು ಕೂಡ ಮಾಡಬೇಕು. ಮತ್ತು ಬ್ರಷಿಟ್ ವಿಡಿಯೋ ಮಾಡಬೇಕು, ಫಿಟ್ಟೆಡ್ ಬ್ರಷಿಟ್ ವಿಡಿಯೋ, ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಪ್ರತಿಯೊಂದು ವಿಡಿಯೋನು ಕೂಡ ಮಾಡ್ತೀನಿ. ಈಗ ನನಗೆ ಏನು ಪ್ರಾಬ್ಲಮ್ ಇತ್ತು ವಿಡಿಯೋ ಅಪ್ಲೋಡಿಂಗಲ್ಲಿ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ರೀಸನ್ಗೆ ಎಲ್ಲ ಕೂಡ ಡಿಲೇ ಆಗ್ತಾ ಇದೆ. ನಾನು ಅಂಥ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋನ ಮತ್ತೆ ಅದೇ ಥರ ಮಾಡಿದ್ರೆ ಎಲ್ಲಿ ವೇಸ್ಟ್ ಆಗಿಬಿಡುತ್ತೆ, ವ್ಯೂಸ್ ಸಿಗಲ್ಲ, ಮತ್ತು ನೋಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೋಲ್ಡ್ ಮಾಡಿದ್ದೆ ಅಷ್ಟೇ. ಏನೋ ಗೊತ್ತಿಲ್ಲ, ಟೈಮ್ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಏನೋ ಒಂದು ಮಾಡೋಕ್ಕೆ ಹೋದ್ರೂ ಕೂಡ ವ್ಲಾಗಲ್ಲಿ ಲಾಸ್ಟ್ ಮಂತ್ ಅಂತೂ ಅಷ್ಟು ನನಗೆ
ವ್ಲಾಗ್ ಮಾಡೋದಕ್ಕೆ ಒಂಥರ ಏನಂತಾರೆ ಅಡಚಣೆ ಅಂತಾರಲ್ಲ ಆ ಥರ ಆಗೋಯ್ತು. ನೆಕ್ಸ್ಟ್ ಮಂತ್ ಆದರೂ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಚೆನ್ನಾಗಿದೆ ಸ್ಯಾರಿ. ಹಾಗೆ ಅಡುಗೆ ಮಾಡಬೇಕು. ಪ್ರಗತಿ ಕೂಡ ಬಂದ್ರಲ್ಲ, ನಾಳೆ ಏನೇನು ಸ್ಯಾಟರ್ಡೆ ಸ್ಕೂಲ್ ಇಲ್ಲ, ಬೇಗನೆ ಇವತ್ತು ಅಡುಗೆ ಶುರು ಮಾಡ್ಕೊಳ್ಳೋಣ ಅಂತ ಹೂವು ಬಿಚ್ಚೆತ್ತಿಡ್ತೀನಿ. ನಾನು ನೆಕ್ಸ್ಟ್ ಹಾಕೋಬೋದು, ಮೊಗ್ಗಿದೆ ಅಲ್ವಾ, ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ, ಒನ್ ಡೇಗೆ ನಾಳೆ ಕೂಡ ಹಾಕೋಬೋದಲ್ಲ. ಸೊ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪ್ರೀತಮ್ ಮಲಗಿದ್ದಾನೆ. ನನಗೂ ಕೂಡ ತುಂಬ ಟಯರ್ಡ್ ಆಗ್ತಾ ಇದೆ. ಬಟ್ ನಾನು ಮಧ್ಯಾಹ್ನ ಮಲಗಿದ್ರೆ ಮತ್ತೆ ನೈಟ್ ಲೇಟಾಗಿ ಮಲಗ್ತೀನಿ, ಕೆಲಸ ಎಲ್ಲ ಲೇಟ್ ಆಗುತ್ತೆ, ಸೊ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದ್ವಿ. ಪ್ರೀತಮ್ಗೆ ಇವಾಗಲೇ ಗೊತ್ತಾಗೋದಿಲ್ಲ ಇದನ್ನೆಲ್ಲ ಮಾಡೋದಕ್ಕೆ, ನೋಡಬೇಕು, ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಗೊತ್ತಾಗುತ್ತೆ. ಜಸ್ಟ್ ಅವ್ನಿಗೇನೋ ಒಂಥರ ಆಟ ಆಡೋದಕ್ಕೆ ಒಂದು ಸ್ವಲ್ಪ ಹೊತ್ತು ಅವನ್ನ ಸುಮ್ಮನೆ ಇರ್ಸೋದಕ್ಕಾಗುತ್ತೇನೋ ಅಂತ ಹೇಳಿ ಫಸ್ಟ್ ಕ್ರೈಯಲ್ಲಿ ಇತ್ತಲ್ಲ ಅಲ್ಲೇ ತೊಗೊಂಡೆ. ಇದು MRP ಬಂದುಬಿಟ್ಟು 310 ಇದೆ, ಬಟ್ ಆಫರಲ್ಲಿ ನಿಮಗೆ 280ಗೇನೋ ಕೊಟ್ಟರು, 260ಗೆ 80ಗೋ ಕೊಟ್ಟರು. ನಾನು ಹಾಗೆ ಫಸ್ಟ್ ಕ್ರೈಯಲ್ಲಿ ಚೆಕ್ ಮಾಡಿದೆ, ಅಲ್ಲೂ ಕೂಡ ಸೇಮ್ ಪ್ರೈಸ್ ಇತ್ತು. ಓಕೆ, ಡೆಲಿವರಿ ಚಾರ್ಜ್ ಅದು ಇದು ಅಂತಂದರೆ ಸೇಮ್ ಆಗುತ್ತೆ ಅಂತೇಳಿ ತೊಗೊಂಡ್ಬಿಟ್ಟೆ. ಬಾಳೆ ಹೂವಿಂದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನು ನಿಮ್ಗೆ ಆಲ್ರೆಡಿ ಈ ರೆಸಿಪಿಯನ್ನೆಲ್ಲ ಶೇರ್ ಮಾಡಿದ್ದೀನಿ. ಬಾಳೆ ಹೂವಿನ ಪಲ್ಯ, ಬಾಳೆ ದಿಂಡಿನ ಪಲ್ಯ ಮತ್ತು ಬಾಳೆಕಾಯಲ್ಲಿ ಒಂದು ಗ್ರೇವಿ ಮಾಡೋದು. ಸೊ ಕಂಪ್ಲೀಟ್ ರೆಸಿಪಿ ಅಂತ ಹೇಳ್ಬಿಟ್ಟು ಒಂದು ಸರಿ ಮಾಡಿದ್ದೆ. ಸೇಮ್ ಅದೇ ಥರನೇ ಇವಾಗ ಬಾಳೆ ಹೂವಿನ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ನೋಡಿದಾಗೆಲ್ಲ ನನಗೆ ತಿನ್ಬೇಕು ಅನಿಸುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿದರೆ ಗೊತ್ತಾಗುತ್ತೆ. ಹಾಗೆ ನಾನು ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ತೊಗೊಂಡು ಬಂದಿದ್ದೆ. ನೀಟಾಗಿ ವಾಶ್ ಮಾಡಿಕೊಂಡು ಅದರ ಸಿಪ್ಪೆಯನ್ನು ಮೇಲ್ಗಡೆ ತೆಗಿಬೇಕು. ನೀವು ಬೇಕಂತಂದರೆ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಕೂಡ ಹಾಕ್ಕೋಬೋದು, ಉಪ್ಪು ಲೆಮನ್ ಆ ಥರ. ಬಟ್ ಇದು ತುಂಬ ಫ್ರೆಶ್ ಆಗಿದೆ, ಸೊ ಹಾಗಾಗಿ ನಾನು ಹಾಗೆ ನೀರಲ್ಲೇ ವಾಶ್ ಮಾಡಿ ಆಮೇಲೆ ಏನು ಸಿಪ್ಪೆ ಇದೆಯಲ್ಲ ಅದನ್ನು ಹಿಂಗೆ ತೆಗೆದ್ರೆ ಕ್ಲೀನ್ ಆಗುತ್ತೆ. ಮಶ್ರೂಮ್ ಇದೇ ಥರ ಕ್ಲೀನ್ ಮಾಡೋದು. ಇದಾದಮೇಲೆ ನಾನು ಸಣ್ಣದಾಗಿ ಅಂದರೆ ಒಂದು 2 ಪೀಸ್ ಮಾಡ್ಕೊತೀನಿ. ತುಂಬ ದಪ್ಪ ಇದ್ದರೆ ಅದನ್ನು 4 ಪೀಸ್ ಮಾಡ್ತೀನಿ. ಸಣ್ಣ ಇರೋದನ್ನ 2 ಪೀಸ್ ಮಾಡಿಬಿಟ್ಟು ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೆ. ಕಬಾಬ್ ಬಂದುಬಿಟ್ಟು ಇದು ಬೇರೆ ಥರ ಎಲ್ಲ ಮಾಡ್ತಾರೆ. ಯಾಕೆಂದರೆ ಕಬಾಬ್ ಅಂದರೆ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಜಾಸ್ತಿ. ನಾವು ಆಯಿಲ್ಗೆ ಹಾಕಿದ ತಕ್ಷಣ ಜಾಸ್ತಿ ಚಿಟ ಅನ್ನೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ, ಟ್ರೈ ಮಾಡೋಣ ಹೀಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ ವಿಜಿಲ್ ಕೂಗಿದ ತಕ್ಷಣ ನಮ್ಮ ಪ್ರೀತಮ್ ಎದ್ದು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ, ಅವನ್ನ ಕರ್ಕೊಂಬಂದ್ಬಿಟ್ಟು ಸ್ವಲ್ಪ ಹೊತ್ತು ವಾಕರಲ್ಲಿ ಹಾಕಿದೆ. ತುಂಬ ಜನ ವಾಕರ್ ಬಗ್ಗೆ ಕೇಳ್ತಾ ಇದ್ರಿ, ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು. ಮಕ್ಕಳು ಕುತ್ಕೊಳ್ಳೋಂಗೆ ಆದಮೇಲೆ ಹಾಕ್ಬೋದು ಅಂತಾರೆ. ಸೊ ಹಾಗಾಗಿ ನಮ್ಮ ಪ್ರೀತಮ್ ವಿತೌಟ್ ಸಪೋರ್ಟ್ ಕುತ್ಕೊಳ್ಳೋದ್ರಿಂದ ನಾನು ವಾಕರಲ್ಲಿ ಹಾಕ್ತೀನಿ. ಕಬಾಬ್ಗೆ ಸೇಮ್ ನಾನು ಚಿಕನ್ ಕಬಾಬ್ ಹೇಗೆ ಮಾಡ್ತಾರೋ ಅದೇ ಥರ ಫಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರೆಲ್ಲ ಹಾಕಿದೆ. ಬಟ್ ನೀವು ಇದಕ್ಕೆ ಮೊಟ್ಟೆ ಹಾಕೋದು ತುಂಬ ಬೆಟರ್ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಕೋಟಿಂಗ್ ಚೆನ್ನಾಗಿ ಆಗಲ್ಲ ಇದು ಮಶ್ರೂಮ್ಗೆ. ಕೋಟಿಂಗ್ ಆಗಿಲ್ಲ ಅಂತಂದರೆ ಆಯಿಲ್ ಹಾಕಿದ್ಮೇಲೆ ಅದು ಚಟ ಅಂತ ಜಾಸ್ತಿ ಸೌಂಡ್ ಮಾಡಿಬಿಡುತ್ತೆ, ಸಿಡಿಯುತ್ತೆ, ಆಯಿಲ್ ಸಿಡಿಯುತ್ತೆ, ನೀರು ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಆದಷ್ಟು ಒಂದು ಅರ್ಧ ಮೊಟ್ಟೆ ಹಾಕಿದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ನೀವಿಲ್ಲ ನಾನು ಕಬಾಬ್ ಪೌಡರ್ ಯೂಸ್ ಮಾಡಲ್ಲ ಅಂತ ಅಂದರೆ ಮೈದಾ, ಕಾರ್ನ್ಫ್ಲೋರ್ ಹಾಕಿ ಮತ್ತು ರೈಸ್ ಪೌಡರ್ ಹಾಕಿ ಕೂಡ ಮಾಡ್ಬೋದು. ಸ್ವಲ್ಪ ಚಿಲ್ಲಿ ಪೌಡರ್ ಇದೆಲ್ಲ ಮಸಾಲ ಹಾಕ್ಬಿಟ್ಟು ನೀವು ಆ ಥರ ಕೂಡ ಮಾಡ್ಬೋದು, ರೆಡಿ ಬೇಡ ಅಂತ ಅಂದರೆ. ಇದೇನಂತಂದರೆ ಚಿಕನ್ ಕಬಾಬ್ ಥರನೇ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಡ್ತೀನಿ. ಜಾಸ್ತಿ ಹೊತ್ತು ಮಾತ್ರ ಬಿಡಬೇಡಿ. ಇದು ಮಿಕ್ಸ್ ಮಾಡಿ ಹಿಂದೆನೇ ಹಾಕಿದ್ರು ಓಕೆನೆ. ಬಟ್ ನಾನು ಸ್ವಲ್ಪ ಪ್ರೀತಮ್ ಎದ್ದಿದ್ದರಿಂದ ಒಂದು 2 ಮಿನಿಟ್ಸ್ ಬಿಟ್ಟೆ ಅಷ್ಟೇ. ಅಲ್ಲಿ ಮಿಕ್ಸ್ ಆದ ತಕ್ಷಣವೇ ಹಾಕಿಬಿಡಿ, ಇಲ್ಲ ಅಂತಂದರೆ ಅದು ನೀರಿನ ಅಂಶ ಬಿಟ್ಕೊಂಡ್ಬಿಟ್ಟು ಫುಲ್ ತೆಳ್ಳಗಾಗ್ಬಿಡತ್ತೆ. ಹಾಗಾಗಿ ಇದಕ್ಕೊಂದು ಎಗ್ ಆ್ಯಡ್ ಮಾಡ್ಕೊಳ್ಳಿ. ಎಗ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನಿಸ್ತು. ಅದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು, ಚೆನ್ನಾಗಿತ್ತು ಮಶ್ರೂಮ್ ಕಬಾಬ್. ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ತೆಗಿಬೋದು. ಹಾಗೆ ನಾನು ಯೂಸ್ ಮಾಡಿರೋದು
ತೇಜು ಅವರ ಕಬಾಬ್ ಪೌಡರ್ ನನಗೆ ಫೇವ್ರೇಟ್, ಅದು ಬೇರೆ ಯಾವುದು ಅಷ್ಟು ಇಷ್ಟ ಆಗಲ್ಲ. ಹಾಗೆ ನಾನೊಂದು ಕ್ವಿಕ್ಕಾಗಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಕೆಲವೊಬ್ಬರಿಗೆ ರಸಮಲ್ಲಿ ಏನೂ ಇರಬಾರ್ದು, ಟೊಮೊಟೊ ಸಿಗಬಾರ್ದು, ಹಸಿರುಮೆಣ್ಸಿಕಾಯಿ ಸಿಗಬಾರ್ದು, ಸೊ ಆ ಥರ ಇರುತ್ತಲ್ವ, ಅಂಥವ್ರಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ, ಒಂದೇ ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, ಕಲ್ಲುಪ್ಪು. ಯಾಕೆ ಕಲ್ಲುಪ್ಪು ಅಂತಂದರೆ ಇದು ಗ್ರೈಂಡ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ, ರುಬ್ಬುತ್ತೆ, ಅದಕ್ಕೋಸ್ಕರ ಇಲ್ಲೇ ನಾನು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋತೀನಿ. ಇಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಹಾಕಿದ್ದೀನಿ. ಈಗ ಹೋಟೆಲಲ್ಲೆಲ್ಲ ನಿಮಗೆ ರಸಮ್ ಸಿಗುತ್ತೆ, ತೆಳ್ಳಗಿರುತ್ತೆ, ಏನೂ ಇರಲ್ಲ ಅದರೊಳಗಡೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಬರುತ್ತೆ ಇದು. ಟೊಮೊಟೊ ಮತ್ತು ಹುಣಸೆಹಣ್ಣ ಚೆನ್ನಾಗಿ ಕಿವುಚ್ಕೋತಾ ಇದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಟೊಮೊಟೊ ನಿಮಗೆ ಹಿಂಗೆ ಮಾಡ್ತಿರೋ ಕನ್ಸಿಸ್ಟೆನ್ಸಿ ಹಾಗೆ, ನಾನು ಒಂದೇ ಹಾಕ್ತಾಯಿದ್ದೀನಿ, ಒನ್ ಟೈಮ್ಗೆ 3 ಜನಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಸಾಸಿವೆ, ಕರಿಬೇವು ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕಿ, ಒಗ್ಗರಣೆ ಹಾಕಿ, ಅದಾದಮೇಲೆ ನಾನಿಲ್ಲಿ ರುಬ್ಬಿಟ್ಟಿದ್ನಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಮೆಂತ್ಯ, ಅದನ್ನು ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ, ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣು ಮತ್ತು ಟೊಮೊಟೊ ನೆನೆ ಹಾಕಿದ್ನಲ್ಲ, ಅದನ್ನು ಕೂಡ ಆ ನೀರನ್ನು ಮಾತ್ರ ಹಾಕೋತೀನಿ. ಇಷ್ಟೇ. ಇದಕ್ಕೆ ಉಪ್ಪು ನೀವು ಅಡ್ಜಸ್ಟ್ ಮಾಡೋಂಗಿದ್ರೆ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಕಲರ್ಗೆ ಬೇಕಲ್ಲ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ತಿಳಿ ರಸಮ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಕುಡಿಬೋದು. ಇವಾಗ ಕೋಲ್ಡ್ ಅಲ್ವಾ, ಸ್ವಲ್ಪ ಕೋಲ್ಡ್ ಆಗಿರೋರಿಗೆಲ್ಲ ಈ ರಸಮ್ ಚೆನ್ನಾಗಿರುತ್ತೆ. ಜೀರಿಗೆ, ಮೆಣಸು ಹಾಕಿರೋದಕ್ಕೆ, ಬೆಳ್ಳುಳ್ಳಿನೂ ಕೂಡ ಹಾಕಿರ್ತೀವಲ್ಲ, ಒನ್ ಟೈಮ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದೆ, ರಸಮ್ ರೆಡಿ ಆಯಿತು. ಇವತ್ತು ನೈಟ್ ಊಟಕ್ಕೆ ಸ್ವಲ್ಪ ಅನ್ನ ಮಾಡಿದ್ದೆ, ಅದಕ್ಕೆ ರಸಮು, ಮಶ್ರೂಮ್ ಕಬಾಬು ಮತ್ತು ಬಾಳೆ ಹೂವಿನ ಪಲ್ಯ ಮಾಡಿದ್ದೆ. ಇದು ಉಪ್ಪಿನಕಾಯಿ ಬಂದುಬಿಟ್ಟು ಮಶ್ರೂಮ್ ಉಪ್ಪಿನಕಾಯಿ ಅಂತ, ಹೇಗಿದೆ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೀಸನ್ ನಾನು ಹೇಳಿದ್ದೀನಿ ಯಾಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಸಮ್ ಟೆಕ್ನಿಕಲ್ ಇಶ್ಯೂಸ್ ಅನ್ಕೋತೀನಿ. ಅದು ಕ್ಲಿಯರ್ ಆದ ತಕ್ಷಣ ನಾನು ನಿಮಗೆ ಎವ್ರಿ ಡೇ ಹಾಕ್ತಾಯಿಲ್ಲ, ಆಲ್ಟರ್ನೇಟಿವ್ ಡೇಸಲ್ಲಾದರೂ ವಿಡಿಯೋಸನ್ನು ಹಾಕ್ತೀನಿ. ಖಂಡಿತ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.